ನನಗೆ ಮೈಲೆಲ್ಲ ಒಂಥರ ಗಂಧೆಗಳು ಮೈ ಕೆರ್ತ ಎಲ್ಲ ಬಂದಾಗ ನನ್ನ ಜೊತೆಲಿ ಜನಗಳು ಸ್ವಲ್ಪ ಬೇಜಾರಾಯ್ತಿತ್ತು, ಈ ತರ ಆಗಿದೆಯಲ್ಲ ಅಂತ. ಅವರು ಸ್ವಲ್ಪ ನನ್ನ ಹತ್ರ ನಿಲ್ಲಕ್ಕೆ ಸ್ವಲ್ಪ ಬೇಜಾರು ಮಾಡ್ತಿದ್ರು. ನನಗೂ ನೋಡಿ ಭಯ ಆಗ್ಬಿಟ್ಟಿತ್ತು. ಹುಷಾರಾಯ್ತದೋ ಇಲ್ವೋ ಹಿಂಗ ಆಗ್ಬಿಡ್ತಲ್ಲಪ್ಪ, ಮುಂದೆ ಯಾರ್ಯಾರು ಪಕ್ಕದಲ್ಲಿ ಕೂತ್ಕೊಳ್ಳಂಗ ಆಗ್ಬಿಡ್ತದಲ್ಲ ಅಂತ ಇಲ್ಲಿ ಬಂದಿದ್ದಕ್ಕೆ ಹುಷಾರಾಗಿ ಚೆನ್ನಾಗವ್ರೆ ಈಗ ನಮ್ಮ ಮನೆಯವರು. ಹೆಸರು ರಾಚೇಗೌಡ, ಮತ್ತು ನಾವು ಮಲ್ಟಿಕೊಪ್ಪಲು, ಪಿರಿಯಾಪಟ್ಟಣ ತಾಲೂಕು. ನಾವು ಕೃಷಿ ಮಾಡೋದು, ಶುಂಠಿ ಕೆಲಸ ಮಾಡ್ತಾ ಇರೋದು. ನನಗೆ ಮೈಲೆಲ್ಲ ಒಂಥರ ಗಂಧೆಗಳು ಮೈ ಕೆರ್ತ ಎಲ್ಲ ಬಂದಾಗ ಬೇರೆ ಕಡೆ ಎಲ್ಲ ತೋರಿಸ್ದೆ. ಅವರು ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಎಲ್ಲ ಕೊಡೋರು. ಅದು ಸ್ವಲ್ಪ ದಿನ ಹೋಗೋದು ಮತ್ತು ಸ್ಟಾರ್ಟ್ ಆಗೋದು. ಅಂತೂ ಅದು ಕ್ಲಿಯರ್ ಆಗಿಲ್ಲ. ಕುಶಾಲನಗರದಲ್ಲಿ ಒಬ್ಬ ಸರಸ್ವತಿ ಅಂತ ಒಬ್ಬರು ಇದ್ದರು. ಕುಶಾಲನಗರ ಇದು ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ರು. ಮತ್ತು ಆ ಹಾಸ್ಪಿಟ್ಲಿಗೆ ಬಂದೆ ನಾನು. ಮೈಯೆಲ್ಲ ತೋರಿಸ್ದೆ, ಕೈ ಕಾಲು ಮೈ ಎಲ್ಲ ತೋರಿಸ್ದೆ ಡಾಕ್ಟ್ರಿಗೆ. ಅವರು ಇದು ನಿಮಗೆ ಸೋರಿಯಾಸಿಸ್ ಅಂತ ಹೇಳಿದ್ರು. ಆಮೇಲೆ ಸೋರಿಯಾಸಿಸ್ ಅಂತೇಳಿ ನೀವು ಸ್ವಲ್ಪ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರು. ಮತ್ತು ಇಲ್ಲಿ ಕುಶಾಲನಗರ ಆಯುರ್ವೇದಿಕ್ ಹಾಸ್ಪಿಟ್ಲ್ ಬಂದಮೇಲೆ ಕ್ಲಿಯರ್ ಆಯಿತು. ನನಗೆ ಇಷ್ಟು ಬೇಗ ನಾನು ವಾಸಿ ಆಯ್ತು ಅಂತ ತಿಳ್ಕೊಂಡಿದ್ದಿಲ್ಲ. 1 ತಿಂಗಳಲ್ಲೆಲ್ಲ 1-3% ಎಲ್ಲ ವಾಸಿ ಆಗಿದೆ. ನಾನು ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರ್ ತೋರಿಸಿದ್ಮೇಲೆ ಒಂದು 7 ದಿನ ತುಪ್ಪ ಎಲ್ಲ ಕುಡಿಯೋಕೆ ಕೊಟ್ಟರು. ಮತ್ತು ಒಂದು 2-3 ದಿನ ಮಸಾಜ್ ಎಲ್ಲ ಮಾಡಿದ್ರು, ಮೈಗೆ ಎಣ್ಣೆ ಹಾಕಿ. ಮತ್ತು ಅವ್ರದ್ದು ಏನೇನು ಇದೆ ಆಯುರ್ವೇದದಲ್ಲಿ ಅದೆಲ್ಲ ಕಷಾಯ ಎಲ್ಲ ಕುಡಿಸಿ, ಮತ್ತು ಆಮೇಲೆ ನಾನು ಸ್ವಲ್ಪ ಆರಾಮಾದೆ. ಫುಲ್ಲು ಕ್ಲಿಯರ್ ಆಗಿದೆ. ಕೈ ಮತ್ತು ಹೊಟ್ಟೆ ಮತ್ತು ಬೆನ್ನು ಕಾಲು ಎಲ್ಲ ಕ್ಲಿಯರ್ ಆಗಿದೆ. ಸೋರಿಯಾಸಿಸ್ ಅನ್ನುವಂಥದ್ದು ಒಬ್ಬ ರೋಗಿಯನ್ನು ವೈಯಕ್ತಿಕ ಜೀವನವನ್ನು, ಸಾಮಾಜಿಕ ಜೀವನವನ್ನು, ವೃತ್ತಿ ಜೀವನವನ್ನು ಅನೇಕ ರೀತಿಯಲ್ಲಿ ತೊಂದರೆ ಕೊಡುವಂಥ ಒಂದು ಗಂಭೀರವಾದ ಚರ್ಮದಲ್ಲಿ ಕಾಣುವಂಥ ಲಕ್ಷಣಗಳನ್ನು ಹೊಂದಿರುವಂಥ ಕಾಯಿಲೆ ಆಗಿರುತ್ತದೆ. ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ಅನೇಕ ವರ್ಷಗಳಿಂದ ಈ ಸೋರಿಯಾಸಿಸನ್ನು ಅತ್ಯಂತ ವೇಗವಾಗಿ ಕಮ್ಮಿ ಮಾಡಿ ಪರಿಣಾಮಕಾರವಾಗಿ ಚಿಕಿತ್ಸೆ ಮಾಡೋ ರೀತಿಯನ್ನು ಕಂಡುಕೊಂಡಿದ್ದೀವಿ. ಈ ವಿಚಾರವನ್ನು ತಾವು ಈ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ತಿಳಿಸ್ಕೊಟ್ರೆ ಅವರ ಜೀವನದಲ್ಲಿ ನೆಮ್ಮದಿ ತರಕ್ಕೆ ಒಂದು ಕಾರಣ ಆಗ್ತಿದೆ.